Hello students, ಎಲ್ಲರಿಗೂ ನಮಸ್ಕಾರ. Welcome back to VIGNAN Academy video number N2 of Thermodynamics. ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ತೀವಿ a small topic that is cyclic process. ಅದಾದ್ಮೇಲೆ ಕ್ವಿಕ್ ಆಗಿ ಎಲ್ಲಾ ಪ್ರೋಸೆಸ್ ನ ರಿವಿಷನ್ ಮಾಡ್ತೀವಿ. Then we will go back to the problems. ಏನೇನು ಪ್ರೋಸೆಸ್ ಆಗಿದೆ ಎಲ್ಲಾ ಪ್ರಾಬ್ಲಮ್ಸ್ ಎಲ್ಲಾ ಪ್ರೋಸೆಸ್ ಮೇಲೇನು ಪ್ರಾಬ್ಲಮ್ಸ್ ನ ಡಿಸ್ಕಸ್ ಮಾಡ್ತೀವಿ. Only from NEET PYQs. ಈ ವಿಡಿಯೋನಲ್ಲಿ ಬರೀ ನೀಟ್ PYQs ಇರುತ್ತೆ. ಮುಂದಿನ ವಿಡಿಯೋನಲ್ಲಿ ಅಂದ್ರೆ ವಿಡಿಯೋ ನಂಬರ್ 9 ನಲ್ಲಿ JEE ಪ್ರಾಬ್ಲಮ್ಸ್, ಪ್ರೀವಿಯಸ್ ಇಯರ್ ಕ್ವೆಶ್ಚನ್ಸ್ ಮತ್ತೆ IIT ಪ್ರಾಬ್ಲಮ್, JEE ಅಡ್ವಾನ್ಸ್ ಪ್ರಾಬ್ಲಮ್ಸ್ ನ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿನಿ. ಬನ್ನಿ, ಯಾವುದೇ ರೀತಿಯಾಗಿರ್ತಕ್ಕಂಥ ಟೈಮ್ ವೇಸ್ಟ್ ಇಲ್ಲ. ಲೆಟ್ಸ್ ಸ್ಟಾರ್ಟ್ ಅವರ್ ವಿಡಿಯೋ. ಮೈ ಸೆಲ್ಫ್ ಮುನಿರಾಜು ಅಂಡ್ ಇದು ನಿಮ್ಮ ವಿಜ್ಞಾನ್ ಅಕಾಡೆಮಿ. ತಗೊಳ್ಳಿ ಪೆನ್ನು ಪೇಪರು, ನಿಮ್ ನೋಟ್ಸ್ ನೀವೇ ಮಾಡ್ಕೊಳ್ಳಿ. ಲೆಟ್ಸ್ ಸ್ಟಾರ್ಟ್ ಅವರ್ ಟುಡೇಸ್ ವಿಡಿಯೋ, ದಟ್ ಈಸ್ 8th video on thermodynamics. First topic is cyclic process. ಸೈಕ್ಲಿಕ್ ಪ್ರೋಸೆಸ್ ಅಂದ್ರೆ ಏನೂ ಇಲ್ಲ. ಯಾವ್ದಾದ್ರೂ ಒಂದು ಥರ್ಮೋಡೈನಮಿಕ್ ಸಿಸ್ಟಮ್ ನ ಕನ್ಸಿಡರ್ ಮಾಡಿ ಇನಿಷಿಯಲ್ ಸ್ಟೇಟ್ ಏನಿದೆಯೋ ಸ್ವಲ್ಪ ಡಿಫ್ರೆಂಟ್ ಪ್ರೋಸೆಸ್ ಆದ್ಮೇಲೆ ಪುನಃ ವಾಪಸ್ ಅಲ್ಲಿಗೆ ಬಂದ್ರೆ, ಸೊ ಲೆಟ್ ಅಸ್ ಕನ್ಸಿಡರ್ ಇನಿಷಿಯಲ್ ಸ್ಟೇಟ್ ಆಫ್ ದಿಸ್ ಒನ್ ಇಸ್ P1 V1 T1. ಇನಿಷಿಯಲ್ ಸ್ಟೇಟ್ P1 V1 T1 ಇದೆ ಅಂತ ಅನ್ಕೊಳ್ಳೋಣ. ಇದು ಏನೇನೋ ಆಗತ್ತೆ, ಡಿಫ್ರೆಂಟ್ ಪ್ರೋಸೆಸ್ ಆಗುತ್ತೆ, ಎಕ್ಸ್ಪ್ಯಾನ್ಷನ್ ಆಗುತ್ತೆ, ಕಂಪ್ರೆಷನ್ ಆಗುತ್ತೆ, ಮತ್ತೆ ಹೀಟ್ ಕೊಡ್ತೀವಿ, ರಿಮೂವ್ ಮಾಡ್ತೀವಿ. ಸೊ ಸುತ್ತ ಹಾಕೊಂಡು ಬಂದು ಮತ್ತೆ ವಾಪಸ್ ಇಲ್ಲಿ ಇದೇ ಸ್ಟೇಟ್ ಗೆ ಬಂದ್ರೆ ವಿ ಕಾಲ್ ದಟ್ ಆಸ್ ಅ ಸೈಕ್ಲಿಕ್ ಪ್ರೋಸೆಸ್. ಸೈಕ್ಲಿಕ್ ಪ್ರೋಸೆಸ್ ಅಂದ್ರೆ ಏನು ಇಲ್ಲ, ಇನಿಷಿಯಲ್ ಸ್ಟೇಟ್ ಎಲ್ಲಿಂದ ಸ್ಟಾರ್ಟ್ ಆಗಿರುತ್ತೋ ಫೈನಲ್ ಸ್ಟೇಟ್ ಅಲ್ಲಿಗೆ ಬರಬೇಕು. ಅಂತ ಪ್ರೋಸೆಸ್ ನ ನಾವೇನಂತ ಕರಿತೀವಿ, ಸೈಕ್ಲಿಕ್ ಪ್ರೋಸೆಸ್ ಅಂತ ಕರಿತೀವಿ. ಸೈಕ್ಲಿಕ್ ಪ್ರೋಸೆಸ್. The system returns to its original state after undergoing several process. ಏನಾದ್ರೂ ಪ್ರೋಸೆಸ್ ಆಗಿ ಪುನಃ ವಾಪಸ್ ಬರ್ಬೇಕು, ಮತ್ತೆ ಅದೇ ತರ ರಿಪೀಟ್ ಆಗ್ತಾ ಇದ್ರೆ ಅಂತ ಫಿನೋಮಿನನ್, ಅಂತ ಸೈಕಲ್ಸ್, ಅಂತ ಪ್ರೋಸೆಸ್ ಗಳನ್ನ ನಾವು ಸೈಕ್ಲಿಕ್ ಪ್ರೋಸೆಸ್ ಅಂತ ಕರಿತೀವಿ. ನೋಡಿ, ಇಲ್ಲಿ T1 ಇಸ್ ದ ಇನಿಷಿಯಲ್ ಟೆಂಪರೇಚರ್, ಹೌದಾ? ಫೈನಲ್ ಟೆಂಪರೇಚರ್ ಏನು, ಅದು ಕೂಡ T1 ಆಗಿರುತ್ತೆ. ಇಲ್ಲಿ ಇಂಟರ್ನಲ್ ಎನರ್ಜಿ ಏನಿತ್ತು ಇಲ್ಲಿ ಕೂಡ ಅದೇ ಇದೆ. ಅದೇ ಟೆಂಪರೇಚರ್ ಚೇಂಜ್ ಆಗಿಲ್ಲ ಅಂದ್ರೆ ಇಂಟರ್ನಲ್ ಎನರ್ಜಿ ಕೂಡ ಚೇಂಜ್ ಆಗಲ್ಲ. ಆರ್ ಯು ಗೆಟಿಂಗ್ ವಾಟ್ ಐ ಆಮ್ ಸೇಯಿಂಗ್? ಸೊ ಹಾಗಾದ್ರೆ ಇಂಟರ್ನಲ್ ಎನರ್ಜಿ ಚೇಂಜ್ ಡೆಲ್ಟಾ ಯು ಇಸ್ ಈಕ್ವಲ್ ಟು 0. ಯಾಕೆ ಸರ್ 0 ಬಂತು? ಆಲ್ರೆಡಿ ರೀಸನ್ ಗೊತ್ತಾಗಿದೆ. ಯಾವಾಗ ಟೆಂಪರೇಚರ್ ಚೇಂಜ್ ಆಗಲ್ಲ, ಅರೆ ಇನಿಷಿಯಲ್ ಟೆಂಪರೇಚರ್ ಎಲ್ಲಿತ್ತು ಮತ್ತೆ ಫೈನಲ್ ಅಲ್ಲಿಗೆ ಬರುತ್ತೆ ತಾನೆ. ಹಾಗಾದ್ರೆ ಇನಿಷಿಯಲ್ ಇಂಟರ್ನಲ್ ಎನರ್ಜಿ ಎಷ್ಟಿತ್ತು, ಫೈನಲ್ ಇಂಟರ್ನಲ್ ಎನರ್ಜಿ ಕೂಡ ಅಷ್ಟಿಗೆ ಅಲ್ಲಿಗೆ ಬರುತ್ತೆ. ಸೊ ಹಾಗಾದ್ರೆ ಡೆಲ್ಟಾ ಯು ಇಸ್ ಈಕ್ವಲ್ ಟು 0. ಸೊ ಈಗ ನಾವು ಡಿಫೈನ್ ಮಾಡಬಹುದು, ಇಂಟರ್ನಲ್ ಎನರ್ಜಿ ಇಸ್ ಅ ಸ್ಟೇಟ್ ವೇರಿಯಬಲ್. ಆ ಸ್ಟೇಟ್ ಮೇಲೆ ಮಾತ್ರ ಡಿಪೆಂಡ್ ಆಗುತ್ತೆ. ಹೇಗ್ ಬಂತು, ಎಲ್ಲಿಂದ ಬಂತು ಅದ್ರ ಮೇಲೆ ಡಿಪೆಂಡ್ ಆಗಿರಲ್ಲ. ಸೊ ಅಗೈನ್ ಯು ಕ್ಯಾನ್ ರೈಟ್ ಡೌನ್ then internal energy, that is U, is a state variable. Already ನಾನು ಇಂಟ್ರೊಡಕ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ. ಸೊ ಹಾಗಾದ್ರೆ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಡೆಲ್ಟಾ ಯು ಇಸ್ ಈಕ್ವಲ್ ಟು 0 ಆದ್ರೆ ಈ ಪ್ರೋಸೆಸ್ ಗೆ ನಾವು ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ನ ಬರೆದೆ, FLOT ಫಾರ್ cyclic process is given by delta Q is equals to delta U plus delta W. So ಹೇಗೂ ಇದು 0 ಆಗತ್ತೆ. delta Q is equals to delta W. ಎಷ್ಟು ಹೀಟ್ ಅನ್ನ ಸಪ್ಲೈ ಮಾಡ್ತೀವೋ ಅಷ್ಟು ವರ್ಕ್ ಆಗತ್ತೆ ಇನ್ ಅ ಸೈಕ್ಲಿಕ್ ಪ್ರೋಸೆಸ್. ವೆರಿ ಇಂಪಾರ್ಟೆಂಟ್ ಅಬ್ಸರ್ವೇಷನ್. ಮತ್ತೆ ನಾನು ಇದನ್ನ ಯೂಸ್ ಮಾಡ್ತೀನಿ ಇನ್ ಹೀಟ್ ಇಂಜಿನ್, ಕಾರ್ನಾಟ್ ಹೀಟ್ ಇಂಜಿನ್, ಇಲ್ಲೆಲ್ಲಾನು ಈ ಕಾನ್ಸೆಪ್ಟ್ ನ ಯೂಸ್ ಮಾಡ್ತೀವಿ. ನಾವು ಎಷ್ಟು ವರ್ಕ್ ಮಾಡ್ತೀವೋ ಅಷ್ಟು ಹೀಟ್ ನ ಸಪ್ಲೈ ಮಾಡ್ಬೇಕಾಗತ್ತೆ. ನಾವಲ್ಲ, ಲೈಕ್ ಇಂಜಿನ್ ಎಷ್ಟು ವರ್ಕ್ ಮಾಡತ್ತೋ ಅಷ್ಟು ಹೀಟ್ ಅನ್ನ ಸಪ್ಲೈ ಮಾಡ್ಬೇಕಾಗತ್ತೆ ಇನ್ ದ ಸೈಕ್ಲಿಕ್ ಪ್ರೋಸೆಸ್. We'll talk about this later. Delta Q is equals to delta U in a cyclic process. So make a note on this one. We'll go to the revision on all the process we have discussed. ಇದುವರೆಗೂ ನೀವು ಓದಿರ್ತಕ್ಕಂಥ ಎಲ್ಲಾ ಪ್ರೋಸೆಸ್ ನ ಒಂದೇ ಸ್ಕ್ರೀನ್ ನಲ್ಲಿ ರಿವಿಷನ್ ಮಾಡೋದಕ್ಕೆ ಟ್ರೈ ಮಾಡೋಣ, ಒಂದೇ ಸ್ಲೈಡ್ ನಲ್ಲಿ ಸಮರೈಸ್ ಮಾಡಕ್ಕೆ ಟ್ರೈ ಮಾಡೋಣ. ಸೊ ಈ ಟೇಬಲ್ ನಲ್ಲಿ ಯಾವ್ಯಾವ ಪ್ರೋಸೆಸ್, ಯಾವ್ಯಾವ ಫೀಚರ್ ಮತ್ತೆ ಯಾವ್ಯಾವ ಕ್ಯಾರೆಕ್ಟರಿಸ್ಟಿಕ್ಸ್, ಈಕ್ವೇಶನ್ ಎಲ್ಲ ಒಂದೇದ್ರಲ್ಲೇ ಬರುತ್ತೆ. ಸೊ ಬೇಕಾದ್ರೆ ನೀವು ರಿವಿಷನ್ ಟೈಮ್ ಅಲ್ಲಿ ಇದನ್ನ ಸ್ಕ್ರೀನ್ ಶಾಟ್ ತಗೊಂಡ್ರು ಆಯ್ತು, ಎಲ್ಲ ಫಿಲ್ ಮಾಡ್ಮೇಲೆ. ಈಗಲ್ಲ ಕಮಿಂಗ್ ಬ್ಯಾಕ್ ಟು ದ ಐಸೋಥರ್ಮಲ್ ಪ್ರೋಸೆಸ್. ನೋಡಿ, ಐಸೋಥರ್ಮಲ್ ಪ್ರೋಸೆಸ್ ಸ್ಪೆಷಲ್ ಫೀಚರ್ ಏನು, ಟೆಂಪರೇಚರ್ ಕಾನ್ಸ್ಟೆಂಟ್ ಇರ್ಬೇಕಪ್ಪ. ಸೊ ದಟ್ ಈಸ್ ಟೆಂಪರೇಚರ್ ಶುಡ್ ಬಿ ಕಾನ್ಸ್ಟೆಂಟ್. ಟೆಂಪರೇಚರ್ ಶುಡ್ ಬಿ ಈಕ್ವಲ್ಸ್ ಟು ಕಾನ್ಸ್ಟೆಂಟ್ ಅಥವಾ ಚೇಂಜ್ ಇನ್ ಟೆಂಪರೇಚರ್ ಇಸ್ 0. ಯಾವಾಗ ಟೆಂಪರೇಚರ್ ಚೇಂಜ್ ಆಗಲ್ವೋ ಆವಾಗ ಇಂಟರ್ನಲ್ ಎನರ್ಜಿ ಕೂಡ ಚೇಂಜ್ ಆಗಲ್ಲ. ಲೆಟ್ ಮಿ ರೈಟ್ ದಟ್ ಒನ್ ಆಲ್ಸೋ. ಡೆಲ್ಟಾ ಯು ಇಸ್ ಈಕ್ವಲ್ ಟು 0. ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಇಸ್ ಈಕ್ವಲ್ಸ್ ಟು 0.
ಈಗ ಈಕ್ವೇಶನ್ ಆಫ್ ಸ್ಟೇಟ್ ಅಂದ್ರೆ ಇಲ್ಲಿ ರಫ್ ವರ್ಕ್ ಮಾಡ್ಕೊತೀನಿ, ಬೇಕಾದ್ರೆ ನೀವು ಅದೇ ತರ ಫಾಲೋ ಮಾಡ್ಕೋಬಹುದು. ಸೊ ಇಲ್ಲೆಲ್ಲಾರು ಬರೀತೀನಿ ಪಿ ವಿ ಇಸ್ ಈಕ್ವಲ್ಸ್ ಟು ಮ್ಯೂ ಆರ್ ಟಿ. ನೆನ್ಪಿದ್ಯಾ ಇದು ರಫ್ ವರ್ಕ್ಗೆ? ಮತ್ತೆ ಇಲ್ಲೆಲ್ಲಾರು ಬರ್ದ್ಬಿಟ್ಟಿರ ಐಸೋಕೋರಿಕೆ. ಸೊ ನೀವು ಇಲ್ಲಿ ಟೆಂಪರೇಚರ್ ಕಾನ್ಸ್ಟೆಂಟ್ ಆದ್ರೆ ಏನಾಗತ್ತೆ? ಮ್ಯೂ ಕಾನ್ಸ್ಟೆಂಟ್, ಆರ್ ಕಾನ್ಸ್ಟೆಂಟ್, ಟಿ ಕಾನ್ಸ್ಟೆಂಟ್, ಮೂರು ಕಾನ್ಸ್ಟೆಂಟ್ ಆಗತ್ತಾ? ಹಾಗಾದ್ರೆ ಪಿ ವಿ ಇಸ್ ಈಕ್ವಲ್ಸ್ ಟು ಕಾನ್ಸ್ಟೆಂಟ್. ಕ್ಯಾನ್ ಐ ರೈಟ್ ಲೈಕ್ ದಟ್? ಪಿ ವಿ ದ ಪ್ರಾಡಕ್ಟ್ ಆಫ್ ಪ್ರೆಷರ್ ಅಂಡ್ ವಾಲ್ಯೂಮ್. ಕಾಣಿಸ್ತಾ ಇದೆಯಾ? ಯಾ ಬೆಟರ್. ಪಿ ವಿ ಇಸ್ ಈಕ್ವಲ್ಸ್ ಟು ಕಾನ್ಸ್ಟೆಂಟ್. ಅಥವಾ ಒಂದು ಸಿಸ್ಟಮ್ P1 V1 T1 ಗೆ ಇಂದ P2 V2 T2 ಸ್ಟೇಟ್ ಗೆ ಹೋಗ್ತಾ ಇದ್ರೆ ಅಂತ ಪ್ರೋಸೆಸ್ ನಲ್ಲಿ ಈಕ್ವೇಶನ್ ಆಫ್ ಸ್ಟೇಟ್ ಏನಾಗುತ್ತೆ? P1 V1 is equals to P2 V2 that is equals to constant. So this is the equation of state for an isothermal process. ಅದೇ ತರ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ನ ಬರೆದ್ರೆ ಡೆಲ್ಟಾ Q is equals to ಡೆಲ್ಟಾ U plus ಡೆಲ್ಟಾ W ಅಥವಾ P ಡೆಲ್ಟಾ V ಅಂತ ಬರೀತೀನಿ. ಮುಂದೆ ಮುಂದೆ ಯೂಸ್ ಆಗತ್ತೆ P into delta V. ವರ್ಕ್ ಅನ್ನ ಆತರ ಬರೀತೀನಿ. ಯಾವಾಗ ಇಂಟರ್ನಲ್ ಟೆಂಪರೇಚರ್ ಚೇಂಜ್ ಆಗಲ್ವೋ ಇಂಟರ್ನಲ್ ಎನರ್ಜಿ ಚೇಂಜ್ ಆಗಲ್ಲ, ಡೆಲ್ಟಾ ಯು 0 ಆಗತ್ತೆ. ಹಾಗಾದ್ರೆ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ನ ಡೆಲ್ಟಾ Q is equals to ಡೆಲ್ಟಾ W ಅಥವಾ ಡೆಲ್ಟಾ Q is equals to P ಡೆಲ್ಟಾ V ಅಂತ ಬರೀಬಹುದು. ಸೊ ದಟ್ ಇಸ್ ಅ ಅಮೌಂಟ್ ಆಫ್ ಹೀಟ್ ಸಪ್ಲೈಡ್. ಅದೇ ತರ ವರ್ಕ್ ಡನ್ ಗೆ ಈಕ್ವೇಶನ್ ನಾವು ಡಿರೈವ್ ಮಾಡಿದ್ವಿ. W is equals to mu RT into logarithm of V2 divided by V1 ಅಥವಾ W is equals to mu RT into logarithm of P1 by P2. P1 divided by P2. So ಇಷ್ಟು equation ನಾವು ಆಲ್ರೆಡಿ ಡಿರೈವ್ ಮಾಡಿದ್ವಿ. PV ಕರ್ವ್ ನ ಬರೆದ್ರೆ y ಆಕ್ಸಿಸ್ ನಲ್ಲಿ ಪ್ರೆಷರ್ ನ ತಗೊಳ್ಳೋಣ, x ಆಕ್ಸಿಸ್ ಅಲ್ಲಿ ವಾಲ್ಯೂಮ್ ನ ತಗೊಂತೀನಿ, ಪ್ರೆಷರ್ ಅಂಡ್ ವಾಲ್ಯೂಮ್. So the curve will be like this. The pressure and volume curve will be like this. ಅದೇ ತರ adiabatic process ಗೆ ಏನ್ ಸ್ಪೆಷಲ್ ಫೀಚರ್? adiabatic process ಅಂದ್ರೆ ಏನು? The system should be insulated. Insulated system. Insulated system. Insulated system. Insulated system ಅಂದ್ರೆ ಏನು? ಡೆಲ್ಟಾ Q is equal to 0 ಅಂದ್ರೆ ಹೀಟ್ ನ ಒಳಗಡೆ ಕಳ್ಸಕ್ಕೂ ಆಗಲ್ಲ, ಹೊರಗಡೆ ತೆಗಿಯೋಕ್ಕೂ ಆಗಲ್ಲ. ಡೆಲ್ಟಾ Q is equal to 0. Equation of state PV to the power of gamma is equals to constant ಅಥವಾ P1 V1 to the power of gamma is equals to P2 V2 to the power of gamma is equals to constant. ಅಥವಾ ನಾವು ಇನ್ನೊಂದ್ ತರ ಬರೀಬಹುದು TV to the power of gamma minus 1 is equals to constant. ಇದನ್ನ ಪ್ರೂವ್ ಮಾಡಿದೀನಿ. ಅಗೈನ್ P ಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತೀನಿ ಯೂಸಿಂಗ್ ಐಡಿಯಲ್ ಗ್ಯಾಸ್ ಇಕ್ವೇಶನ್. ಈ ತರ ಬರೀಬಹುದು. ಹೌದಾ? ನೆಕ್ಸ್ಟ್ ಇಸ್ ದ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಇಲ್ಲೇನಾಗತ್ತೆ? ಇದು ಡಮಾರ್ ಟಿಶ್ಕ್ಯಾನ್ ಡೆಲ್ಟಾ Q ಟಿಶ್ಕ್ಯಾನ್ ಆಗತ್ತೆ. ಇನ್ನು ಉಳಿದಿರ್ತಕ್ಕಂಥದ್ದು ಏನು? ದಟ್ ಈಸ್ ಡೆಲ್ಟಾ W is equals to minus ಡೆಲ್ಟಾ U ಸಾರಿ. ಎಷ್ಟು ವರ್ಕ್ ಅನ್ನ ಮಾಡ್ತೀವೋ ಅಷ್ಟು ಇಂಟರ್ನಲ್ ಎನರ್ಜಿ ಚೇಂಜ್ ಆಗುತ್ತೆ. ಅಂದ್ರೆ ಗ್ಯಾಸಸ್ ಎಷ್ಟು ವರ್ಕ್ ಮಾಡುತ್ತೋ ಅಷ್ಟು ಇಂಟರ್ನಲ್ ಎನರ್ಜಿ ಕಮ್ಮಿ ಆಗುತ್ತೆ. ಬಟ್ ಆಪೋಸಿಟ್ ಸೈನ್ ಆಲ್ರೆಡಿ ಸೈನ್ ಕನ್ವೆನ್ಷನ್ಸ್ ಗೊತ್ತಿದೆ. W ವರ್ಕ್ ಡನ್ W is equals to mu R divided by gamma minus 1 into T1 minus T2. T2 minus T1 ಅಲ್ಲ, T1 minus T2. ಸೊ ಪ್ರೆಷರ್ ಮತ್ತೆ ವಾಲ್ಯೂಮ್ ಟರ್ಮ್ಸ್ ಅಲ್ಲಿ ಇನ್ನೊಂದು ಈಕ್ವೇಶನ್ ಇದೆ. mu R T1 ನ P1 V1 to the power of P1 V1 ಅಂತ ಬರೆಯಬಹುದು. mu R T1 ಅಂದ್ರೆ P1 V1, mu R T2 ಅಂದ್ರೆ P2 V2. W is equals to P1 V1 minus P2 V2 divided by gamma minus 1. ಇನ್ನೊಂದು ಈಕ್ವೇಶನ್ ಇದೆ. ಅಗೈನ್ ಇಫ್ ಯು ರೈಟ್ ದ PV curve ನ ಬರೆದ್ರೆ ಸೇಮ್ ಅದೇ ತರ ನೋಡಕ್ ಆ ತರ ಇರ್ಬೋದು, ಬಟ್ ಸ್ಲೋಪ್ ಒಂಚೂರು ಚೇಂಜ್ ಇರುತ್ತೆ. ಸೊ ಇದಕ್ಕೂ ಏನ್ ಡಿಫ್ರೆನ್ಸ್ ಅಪ್ಪ ಅಂದ್ರೆ ಸ್ಲೋಪ್. ಕರ್ವ್ ನೇಚರ್ ಆಫ್ ಕರ್ವ್ ಒಂದೇ ತರ ಇರ್ಬೋದು, ಬಟ್ the slope of adiabatic curve is greater than the slope of isothermal curve. ಎಷ್ಟು ಟೈಮ್ಸ್ ಜಾಸ್ತಿ ಇರುತ್ತೆ? gamma times ಜಾಸ್ತಿ ಇರುತ್ತೆ. So next we will come back to the isochoric process. Isochoric ಅಂದ್ರೆ ಏನು? choric ಅಂದ್ರೆ volume should be same. Volume same ಇರಬೇಕು. ಅಂದ್ರೆ volume is constant ಅಥವಾ delta V is equals to constant. So ಈಗ ಐಡಿಯಲ್ ಗ್ಯಾಸ್ ಇಕ್ವೇಶನ್ ಇಲ್ಲಿ ಬರ್ಕೊಂತೀನಿ. PV is equals to mu RT. ಕಾನ್ಸ್ಟೆಂಟ್ ಇರೋದನ್ನ ರೈಟ್ ಸೈಡ್ ತಗೊಳ್ಳಿ, ವೇರಿಯೇಬಲ್ಸ್ ಇರೋದನ್ನ ಲೆಫ್ಟ್ ಸೈಡ್ ತಗೊಳ್ಳಿ. ಸೊ ಯು ಗೆಟ್ P by T is equals to mu R divided by V ಬರುತ್ತೆ. mu into R divided by V ಮತ್ತೆ ಕಾನ್ಸ್ಟೆಂಟ್ ಬರುತ್ತೆ. ಹಾಗಾದ್ರೆ P divided by T is equals to constant. ಅಥವಾ ಇದನ್ನ ಬೇಕಾದ್ರೆ P1 divided by T1 that is equals to P2 divided by T2 that is equals to constant. ಸೊ ಚಿಕ್ಕದಾಯ್ತಾ ವರ್ಡ್ಸ್ ಎಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಝೂಮ್ ಮಾಡ್ಕೊಳ್ಳಿ ಬೇಕಾದ್ರೆ. ಸೊ ಯೂಟ್ಯೂಬ್ ನಲ್ಲಿ ಫೆಸಿಲಿಟಿ ಇರುತ್ತೆ ಪಿನ್ ಹೋಲ್ ಝೂಮಿಂಗ್. ಸ್ಕ್ರೀನ್ ನ ಟಿಚಿಕ್ ಅಂತ ಸ್ಕ್ರೀನ್ ಅನ್ನ ಝೂಮ್ ಮಾಡ್ಕೋಬಹುದು. ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ನ ಬರೆದ್ರೆ
delta Q is equals to delta U plus delta P into delta V. So change in volume 0 ಆದರೆ second term 0 ಆಗುತ್ತೆ. ಇದು ಡಮಾರ್ ಇಷ್ಕ್ಯಾವ್ ಈ term ಹೋಗುತ್ತೆ. ಇನ್ನು ಉಳ್ಕೊಳ್ಳೋದೇನು delta Q is equals to delta U. That is ಎಷ್ಟು heat ಅನ್ನ ಸಪ್ಲೈ ಮಾಡ್ತೀವೋ ಅಷ್ಟು internal energy change ಆಗುತ್ತೆ for the given system of gas. So work done ಏನು in isochoric process 0 change in volume 0 ಆದ್ಮೇಲೆ work done ಕೂಡ 0 ಆಗುತ್ತೆ. PV diagram ನ ಬರೆಯೋಣ. Let us write PV diagram. Y axis ನಲ್ಲಿ pressure, x axis ನಲ್ಲಿ volume. So pressure constant, volume constant ಇರಬೇಕಂದ್ರೆ the curve should be like this. ಈ ತರ curve ಬರುತ್ತೆ. Done. Next isobaric. Isobaric ಅಂದ್ರೆ pressure is constant. When the pressure is constant, change in the pressure is 0. ಇದು ಕಾನ್ಸ್ಟೆಂಟ್ ಅಲ್ಲ. ಐ ಆಮ್ ವೆರಿ ಸಾರಿ. ಡೆಲ್ಟಾ ವಿ ಇಸ್ ಈಕ್ವಲ್ ಟು 0 ಆಗುತ್ತೆ. ಇದು change in pressure is 0. So P constant ಇದ್ರೆ ಅದನ್ನ ಆ ಕಡೆ ತಳ್ಬಿಡಿ, T ನ ಈ ಕಡೆ ಹೇಳ್ಬಿಡಿ. V by T is equals to constant. V divided by T is equals to constant. In other words, V1 by T1 is equals to V2 divided by T2. ಅಥವಾ V1 T2 is equals to V1, T2 is equals to T2 V1. So then cross ಅದನ್ನೇ ಮತ್ತೆ ಹೇಳಿದೆ. V1 T2 is equals to V2 T1. ಕ್ರಾಸ್ ಮಲ್ಟಿಪ್ಲೈ ಮಾಡಿ ಬರೀಬಹುದು. ಕೆಲವೊಂದು ಬುಕ್ ಅಲ್ಲಿ ಅದೇ ತರ ಕೊಡ್ತಾರೆ. ಸೊ ಐಸೋಬಾರಿಕ್ ಪ್ರೋಸೆಸ್ ಗೆ ಪ್ರೆಷರ್ ಕಾನ್ಸ್ಟೆಂಟ್ ಇರುತ್ತೆ. ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಲ್ಲಿ ಏನು ಚೇಂಜ್ ಇರಲ್ಲ, ಆಸ್ ಇಟ್ ಈಸ್ ಉಳ್ಕೊಳ್ಳುತ್ತೆ. ಡೆಲ್ಟಾ Q is equals to delta U plus P delta V. Am I right? That's the first law of thermodynamics for isobaric process. Baric process. Next work done ಬರೆಯೋಣ. W is equals to P into V2 minus V1. ಅಥವಾ W is equals to mu R into T2 minus T1. So that's the work done in an isobaric process. The last curve is, curve na plot ಮಾಡಿದ್ರೆ PV diagram na pressure y axis, volume x axis ಅಲ್ಲಿ plot ಮಾಡಿದ್ರೆ pressure should be constant. Y axis ಗೆ perpendicular ಆಗಿ ಒಂದು ಲೈನ್ ಬರುತ್ತೆ. So there is a PV diagram for isobaric process. And the last and very important process is cyclic process. Cyclic process ಅಂದ್ರೆ initial state is equals to final state. So that is P1 PI VI TI is equals to PF VF TF. So final state ಮತ್ತೆ initial state ಎರಡು ಒಂದೇ ಇರುತ್ತೆ. ಇಂತ ಪ್ರೋಸೆಸ್ ನಲ್ಲಿ change in internal energy 0 ಆಗುತ್ತೆ. ಇಲ್ಲಿ ಬರಿಬೇಕಾಗಿತ್ತು. I'll write here delta U is equal to 0. ಸರ್ ಇದನ್ನೆಲ್ಲ ನೋಡ್ದಂಗಿದೆಯಲ್ಲ ಸರ್, ಇದು ಬೇರೆ ಕಂದ ಇದು ಐದರ್ ಎಕ್ಸ್ಪಾನ್ಷನ್ ಐತೆ ಕಂಪ್ರೆಷನ್ ಐತೆ. ಇದು ಸುತ್ಕೊಂಡ್ ಬರುತ್ತೆ. ಸುತ್ಕೊಂಡ್ ಇನಿಷಿಯಲ್ ಪೊಸಿಷನ್ ಗೆ ಬಂದಾಗ, ಇದು ಇನಿಷಿಯಲ್ ಸ್ಟೇಟ್ ಗೆ ಬಂದಾಗ ಡೆಲ್ಟಾ ಯು ಇಸ್ ಈಕ್ವಲ್ ಟು 0 ಆಗುತ್ತೆ. ಸೊ ನೆಕ್ಸ್ಟ್ ಈಕ್ವೇಶನ್ ಆಫ್ ಸ್ಟೇಟ್ ಅಂತ ಏನ್ ಸ್ಪೆಷಲ್ ಈಕ್ವೇಶನ್ ಆಫ್ ಸ್ಟೇಟ್ ಇಲ್ಲ. ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ನ ಬರುತ್ತೆ. ಅಗೈನ್ ಡೆಲ್ಟಾ Q is equals to P delta V ಬರುತ್ತೆ. ಅಥವಾ ಡೆಲ್ಟಾ Q is equals to P delta V ಬರೆಯೋ ಬದಲು ಡೆಲ್ಟಾ W ಅಂತ ಬರೆ. ಯಾಕಂದ್ರೆ P ಡೆಲ್ಟಾ V ಅಂತ ಬರುತ್ತೆ. ಚೇಂಜ್ ಇನ್ ವಾಲ್ಯೂಮ್ 0 ಆಗ್ಬೋದು, ಬಟ್ ವರ್ಕ್ ಡನ್ ಆಗಿರುತ್ತೆ. ವರ್ಕ್ ಡನ್ ಇಸ್ ಎ ಪಾತ್ ವೇರಿಯಬಲ್. ಯಾವ ಪಾತ್ ಇಂದ ಸುತ್ಕೊಂಡ್ ಬಂದಿದೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ವಾಲ್ಯೂಮ್ ಚೇಂಜ್ ಇನ್ ವಾಲ್ಯೂಮ್ ಅನ್ನೋದು ಇನಿಷಿಯಲ್ ಸ್ಟೇಟ್ ಮತ್ತೆ ಫೈನಲ್ ಸ್ಟೇಟ್ ಅದ್ರ ಮೇಲೆ ಮಾತ್ರ ಡಿಪೆಂಡ್ ಆಗಿರುತ್ತೆ. ಸೊ ಈಗ ಇಲ್ಲಿ ಏನಾದ್ರು P ಡೆಲ್ಟಾ V ಅಂತ ಬರ್ದ್ಬಿಟ್ರೆ ಸರ್ ವಾಲ್ಯೂಮ್ ಚೇಂಜ್ ಆಗಲ್ವಲ್ಲ ಸರ್, ಇನಿಷಿಯಲ್ ಸ್ಟೇಟ್ ಎಲ್ಲಿತ್ತು ಫೈನಲ್ ಅಲ್ಲಿಗೆ ಬಂದಿದೆಯಲ್ಲ, ಹಾಗಾಗಿ ವರ್ಕ್ ಡನ್ 0 ಆಗಲ್ಲ. ಸೊ ಇಲ್ಲಿ ವರ್ಕ್ ಡನ್ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ವಿ ನೀಡ್ ಟು ಕನ್ಸಿಡರ್ ಪಾತ್, ಎಲ್ಲಿಂದ ಬಂತು ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ. ಸೊ ವರ್ಕ್ ಡನ್ ಅಗೈನ್ ಅದೇ ಈಕ್ವೇಶನ್, ಎಷ್ಟು ಹೀಟ್ ನ ಸಪ್ಲೈ ಮಾಡ್ತೀವೋ ಅದನ್ನೇ ಉಲ್ಟಾ ಬರದೆ ಆಗುತ್ತೆ. ಡೆಲ್ಟಾ W is equals to delta Q. ಸೊ ಇದಕ್ಕೇನು ಒಂದು ಸ್ಪೆಸಿಫಿಕ್ ಗ್ರಾಫ್ ಅನ್ನೋದು ಇಲ್ಲ, ಬಟ್ ಐ ವಿಲ್ ರೈಟ್ ಒನ್ ಎಕ್ಸಾಂಪಲ್. ಸೊ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಇದು P ಮತ್ತೆ ಇದು V. ಸೊ ಪುನಃ ಅಲ್ಲಿಗೆ ಬರಬೇಕು, ಸುತ್ಕೊಂಡ್ ಮತ್ತೆ ಅಲ್ಲಿಗೆ ಬರಬೇಕು. ಈಗ ಇಷ್ಟು ಪ್ರೋಸೆಸ್ ನಲ್ಲಿ ಎಷ್ಟು ವರ್ಕ್ ಆಗಿದೆ ಅಂತ ಏನಾದ್ರು ಕೇಳಿದ್ರೆ ಈ ಕರ್ವ್ದು ಏರಿಯಾ ಫೈಂಡ್ ಔಟ್ ಮಾಡಿ. ಸೊ ದಟ್ ಈಸ್ ವರ್ಕ್ ಡನ್. ಸೊ ದಟ್ ಈಸ್ ಈಕ್ವಲ್ಸ್ ಟು ವರ್ಕ್ ಡನ್ ಇನ್ ಆನ್ ಸೈಕ್ಲಿಕ್ ಪ್ರೋಸೆಸ್. ಅಥವಾ ನಿಮ್ಗೆ ಒಂದು ಡಬ್ಬ ಇರ್ಬೋದು, PV ಡಯಾಗ್ರಾಮ್ ಒಂದು ಸ್ಕ್ವೇರ್ ಇರ್ಬೋದು, ರೆಕ್ಟಾಂಗಲ್ ಇರ್ಬೋದು, ಅಥವಾ ರ್ಯಾಂಡಮ್ ಆಗಿ ಯಾವುದೋ ಒಂದು ಕರ್ವ್ ಇರ್ಬೋದು. ಸೊ ಹೀಗೋಗಿ ಈಗ ಬಂದ್ A B C D, ಎ ಇಂದ ಶುರು ಮಾಡಿ ಬಿ ಹೋಗಿ ಸಿ ಹೋಗಿ ಡಿ ಹೋಗಿ ಮತ್ತೆ ಪುನಃ ಎಗ್ ಬಂದ್ರೆ ಸೊ ಇದು ಕೂಡ ಒಂದು ಸೈಕ್ಲಿಕ್ ಪ್ರೋಸೆಸ್ ಆಗತ್ತೆ. ಇಂತ ಪ್ರೋಸೆಸ್ ನಲ್ಲಿ ವರ್ಕ್ ಡನ್ ಹೇಗೆ ಫೈಂಡ್ ಔಟ್ ಮಾಡೋದು? ಈ ಕರ್ವ್ ಒಳಗಡೆ ಇರ್ತಕ್ಕಂಥ ಏರಿಯಾನ ಫೈಂಡ್ ಔಟ್ ಮಾಡಿ. ಸೊ ದಟ್ಸ್ ನಥಿಂಗ್ ಬಟ್ ದ ವರ್ಕ್ ಡನ್ ಇನ್ ದಿಸ್ ಪ್ರೋಸೆಸ್. ನೀಟ್ PYQs ಅಲ್ಲಿ ಕೇಳಿದ್ದಾರೆ. ಸೊ ಒಂದು ಕರ್ವ್ ನ ಕೊಟ್ಬಿಟ್ಟು ವಾಟ್ ಇಸ್ ದ ವರ್ಕ್ ಡನ್ ಇನ್ ಅ ಗಿವನ್ ಸೈಕ್ಲಿಕ್ ಪ್ರೋಸೆಸ್ ಅಂತ ಹೇಳಿದ್ದಾರೆ. ಇದನ್ನ ನೋಟ್ ಮಾಡ್ಕೊಳ್ಳಿ. ವಿ ವಿಲ್ ಮೂವ್ ಟು ದ ಪ್ರಾಬ್ಲಮ್ಸ್. ಸ್ಕ್ರೀನ್ ಶಾಟ್ ತಗೊಳ್ಳಿ, ತುಂಬಾ ಇಂಪಾರ್ಟೆಂಟ್. ಎಲ್ಲ ಡೀಟೇಲ್ಸ್ ಒಂದು. Let's start with a simple question from
ನೀಟ್ 2023 ಮಣಿಪುರ್. ಬೇಕಾದ್ರೆ ಈ ವಿಡಿಯೋನ ಪಾಸ್ ಮಾಡಿ ಈ ಕ್ವಶನ್ ನ ಟ್ರೈ ಮಾಡಬಹುದು. ಇದು 2022 ಅಲ್ಲಿ, ಇದ್ರ ಬಗ್ಗೆ ಆಮೇಲೆ ನಾನು ಹೇಳ್ತೀನಿ. 22 ಕ್ವಶನ್ ಇದು 2023 ಕ್ವಶನ್. Now the question is, ಬೇಕಾದ್ರೆ ವಿಡಿಯೋನ ಪಾಸ್ ಮಾಡಿ ಟ್ರೈ ಮಾಡಿ, 1 ನಿಮಿಷಕ್ಕಿಂತ ಜಾಸ್ತಿ ತಗೊಳ್ಳೋಂಗಿಲ್ಲ, ಪಟ್ ಅಂತ ಆನ್ಸರ್ ಬರಬೇಕು. So I am going to solve in 3, 2, 1, done. For a given cycle, the work done during isobaric process is. ನೋಡಿ ಈ ಸೈಕಲ್ ಅಲ್ಲಿ 3 ಪ್ರೋಸೆಸ್ ಇದೆ. ಎ ಇಂದ ಬಿ ಗೆ ಒಂದು, ಬಿ ಇಂದ ಸಿ ಗೆ ಒಂದು, ಸಿ ಇಂದ ಎ ಗೆ ಒಂದು. 3 ಪ್ರೋಸೆಸ್ ಅಲ್ಲಿ 3 ಡಿಫರೆಂಟ್ ವರ್ಕ್ ಆಗಿದೆ. ಅವ್ರು ಕೇಳ್ತಿರೋದು ವರ್ಕ್ ಡನ್ ಇನ್ ಐಸೋಬಾರಿಕ್ ಪ್ರೋಸೆಸ್. ಐಸೋಬಾರಿಕ್ ಪ್ರೋಸೆಸ್ ಅಂದ್ರೆ ಪ್ರೆಷರ್ ಕಾನ್ಸ್ಟೆಂಟ್ ಇರ್ಬೇಕಾ? ಇಲ್ಲಿ ಪ್ರೆಷರ್ ಕಾನ್ಸ್ಟೆಂಟ್ ಇರ್ತಕ್ಕಂಥ ಪ್ರೋಸೆಸ್ ಯಾವುದು? ಎ ಬಿ. ಇಲ್ಲಿಂದ ಎಲ್ಲಿಗೆ ಹೋಗ್ತಕ್ಕಂಥ ಪ್ರೋಸೆಸ್ ಎ ಬಿ. ಸೊ ಈಗ ಆ ಪ್ರೋಸೆಸ್ ನಲ್ಲಿ ವರ್ಕ್ ಎಷ್ಟು ಆಗಿದೆ ಅಂತ ಹೇಗೆ ಫೈಂಡ್ ಔಟ್ ಮಾಡೋದು? ಇನ್ ಮಿಕ್ಕಿದ್ನೆಲ್ಲ ಎಲಿಮಿನೇಟ್ ಮಾಡ್ಕೊಂತೀವಿ. ನೋಡಿ, ನಮಗ್ ಬೇಕಾಗಿರೋದು ಬರೀ ಎ ಬಿ. ಸೊ ಹಾಗಾದ್ರೆ ಈ ಎ ಬಿ ಅಂಡರ್ ಅಲ್ಲಿ ಎಷ್ಟು ಏರಿಯಾ ಇದೆಯೋ ಅಷ್ಟು ವರ್ಕ್ ಆಗಿರುತ್ತೆ. ಸೊ ದಟ್ ಈಸ್ ವರ್ಕ್ ಡನ್. ಸೊ ಬೇಕಾದ್ರೆ ಟ್ರೈ ಮಾಡಬಹುದು. ಇದು ಮೀಟರ್ ಕ್ಯೂಬ್ ಅಲ್ಲಿ ಇದೆ. ಸೊ ದಟ್ ಈಸ್ ವರ್ಕ್ ಡನ್ ಇಸ್ ಈಕ್ವಲ್ಸ್ ಟು ಲೆಂತ್ ಇಂಟು ಬ್ರೆಡ್. ಇದೆಷ್ಟಿದೆ? ಸೊ 3 - 1 2 ಇದೆ. ಅಗೇನ್ ದ ಪ್ರೆಷರ್ ಇದು 0 10 power 2 2 into 10 power 2 3 into 10 power 2 into 3 into 10 power 2. So that is equals to 6 into 10 power 2 joule. ಅದೇ ಸಿಂಪಲ್ ಕ್ವಶನ್ ಗಳು, ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ ಇಂಥ ಕ್ವಶನ್ಸ್ ಗೆಲ್ಲ. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಐಐಟಿ ಪ್ರಾಬ್ಲಮ್ಸ್ ಬರುತ್ತೆ. ನಾನು ಹೇಳೋದು ಮರ್ತೆ ಅನ್ಸುತ್ತೆ. ಐಐಟಿ ಮತ್ತೆ ಜೆಡಬ್ಲ್ಯೂ ಪ್ರಾಬ್ಲಮ್ಸ್ ನ ತಗೊಂಡ್ಬರ್ತೀನಿ. ಸೊ ದಟ್ ಇಸ್ ವರ್ಕ್ ಡನ್ ಇಸ್ 600 joule. ಸೊ ನೋಡಿ, ಇದೇ ಆರೋ ಮಾರ್ಕ್ ಏನಾದ್ರು ಉಲ್ಟಾ ಇದ್ದಿದ್ರೆ, ಈ ತರ ಇದ್ದಿದ್ರೆ -600 ಹಾಕ್ತಿತ್ತು. ಸೊ ರೈಟ್ ಸೈಡ್ ಗೆ ವಾಲ್ಯೂಮ್ ಎಕ್ಸ್ಪ್ಯಾಂಡ್ ಆಗ್ತಿದೆ. ಈಗ ಕೊಟ್ಟಿರೋದು ವಾಲ್ಯೂಮ್ ಎಕ್ಸ್ಪ್ಯಾಂಡ್ ಆಗ್ತಿದೆ. ವಾಲ್ಯೂಮ್ ಜಾಸ್ತಿ ಆಗ್ತಿರೋದ್ರಿಂದ ದ ವರ್ಕ್ ಡನ್ ಇಸ್ ಪಾಸಿಟಿವ್. So that's the NEET question from 2023 Manipur. So ಈಗ 2022 NEET question ಒಂದು ಅಪಿಯರ್ ಆಗಿದೆ ನೋಡಿ ಇಲ್ಲಿ. ಸೊ ಈ ತರ 4 ಕರ್ವ್ ನ ಕೊಟ್ಟಿದ್ದಾರೆ. ಈ 4 ಕರ್ವ್ 4 ಪ್ರೋಸೆಸ್ ನ ರೆಪ್ರೆಸೆಂಟ್ ಮಾಡುತ್ತೆ. ಒಂದು ಆಡಿಯಾಬೆಟಿಕ್, ಐಸೋಥರ್ಮಲ್, ಐಸೋಕೋರಿಕ್, ನೆಕ್ಸ್ಟ್ ಐಸೋಥರ್ಮಲ್, ಐಸೋಬಾರಿಕ್, ಆಡಿಯಾಬೆಟಿಕ್, ಐಸೋಕೋರಿಕ್. ಇಷ್ಟು 4 ಪ್ರೋಸೆಸ್ ನ ರೆಪ್ರೆಸೆಂಟ್ ಮಾಡುತ್ತೆ ಈ 4 ಕರ್ವ್ಸ್. ಈಗ ಈ 4 ಕರ್ವ್ಸ್ ಅಲ್ಲಿ ಆಡಿಯಾಬೆಟಿಕ್ ಪ್ರೋಸೆಸ್ ಯಾವುದು ಅಂತ ಕೇಳ್ತಿದ್ದಾರೆ. ಸೊ ದ ಆನ್ಸರ್ ಇಸ್, ನೋಡಿ, ಇದಾಗಿರ್ಬೇಕು, ಇದಾಗಿರ್ಬೇಕು. ಸ್ಲೋಪ್ ಯಾವ್ದು ಜಾಸ್ತಿ ಇರುತ್ತೋ ಅದೇ ಆಡಿಯಾಬೆಟಿಕ್ ಕರ್ವ್. ಕರ್ವ್ ಇರಬೇಕು, ಸ್ಟ್ರೈಟ್ ಲೈನ್ ಅಲ್ಲ. ಸೊ ಹಾಗಾದ್ರೆ ದಿಸ್ ಇಸ್ ಆಡಿಯಾಬೆಟಿಕ್. ಸೊ ದಿಸ್ ಇಸ್ ದ ಕ್ವಶನ್ ಫ್ರಮ್ ನೀಟ್ 2020. ಸಿಂಪಲ್ ಇದೆ, ಅಷ್ಟೊಂದೆಲ್ಲ ಸಿಂಪಲ್ ಎಕ್ಸ್ಪೆಕ್ಟ್ ಮಾಡಬೇಡಿ. ಮುಂದೆ ಜಸ್ಟ್ ಹೇಗ್ ಬರ್ತಿದೆ ಅಂತ ಐಡಿಯಾ ಬರ್ಲಿ ಅಂತ. ಸೊ ಹಾಗಾದ್ರೆ ಇದು ಯಾವ್ದಾಗಿತ್ತು? ದಿಸ್ ಇಸ್ ಐಸೋಥರ್ಮಲ್ ಪ್ರೋಸೆಸ್. ಅಂಡ್ ದಿಸ್ ಇಸ್, ನೋಡಿ, ಪ್ರೆಷರ್ ಕಾನ್ಸ್ಟೆಂಟ್ ಇದೆಯಾ ವೈ ಆಕ್ಸಿಸ್. ಸೊ ದಿಸ್ ಇಸ್ ಐಸೋಬಾರಿಕ್ ಅಂಡ್ ದಿಸ್ ಇಸ್ ಐಸೋಕೋರಿಕ್ process. So this is isocoric process. So 4 process 4 different curves ನ represent ಮಾಡ್ತಿದೆ. ಅವ್ರು ಕೇಳಿದ್ದು ಆಡಿಯಾಬೆಟಿಕ್. Let's note down this question. So ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. I am erasing in 3, 2, 1. The next question is from 2013. ಒಳ್ಳೆ ಇಂಟ್ರೆಸ್ಟಿಂಗ್ ಮ್ಯಾಥಮೆಟಿಕಲ್ ಕ್ವಶನ್. ನೋಡಕ್ಕೆ ಫಿಸಿಕ್ಸ್ ತರ ಅನ್ಸ್ಬೋದು, ಬಟ್ ಸ್ವಲ್ಪ ಮ್ಯಾಥಮೆಟಿಕ್ಸ್ ಬೇಕಾಗ್ತದೆ. ತುಂಬಾ ಸಿಂಪಲ್ ಇದೆ, ಕಾನ್ಸೆಪ್ಟ್ ಎಲ್ಲ ಕ್ಲಿಯರ್ ಆಗಿದೆ, ಕ್ರಿಸ್ಟಲ್ ಕ್ಲಿಯರ್ ಆಗಿದೆ. ಈ ಪ್ರಾಬ್ಲಮ್ ನ ನೀವು ಯಾವುದೇ ಕಂಫರ್ಟ್ ಝೋನ್ ಇಂದ ಆಚೆಗೆ ಹೋಗ್ದಿರ ಮಾಡ್ತೀರಿ, ಕಂಫರ್ಟ್ ಆಗಿ ಮಾಡ್ತೀರಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಟ್ರೈ ದಿಸ್. ಒಂದು 4 ನಿಮಿಷ ಅಥವಾ 10 ನಿಮಿಷ ಆದ್ರೂ ಪರವಾಗಿಲ್ಲ. ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಅಷ್ಟು ಟೈಮ್ ಕೊಡಬಹುದು ಯಾವುದೇ ಒಂದು ಪ್ರಾಬ್ಲಮ್ಗೆ. ಮತ್ತೆ ಅದನ್ನೇ ಮಾಡ್ತಾ ಹೋಗಿ ಅಷ್ಟೇ ಟೈಮ್ ಕೊಡಬೇಡಿ. ಟ್ರೈ ಟು ರೆಡ್ಯೂಸ್ ದ ಟೈಮ್. ಸೊ ನಾನು ಸಾಲ್ವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಡ್ಯೂರಿಂಗ್ an adiabatic process, the pressure of the gas is found to be the proportional to the cube of temperature. The ratio of Cp by Cv for a gas is Cp divided by Cv is equals to question mark. ಕೊಟ್ಟಿರೋ ಡೇಟಾ ಏನು? P is directly proportional to T to the power of 3. ಸರ್, ಕೊಟ್ಟಿರೋ ಡೇಟಾಗೂ ಕೇಳ್ತಿರೋ ಕ್ವಶನ್ಗೂ ಸಂಬಂಧನೇ ಇಲ್ಲ ಸರ್. ಎಲ್ಲಿಂದ ಎಲ್ಲಿಗೆ ತೆಗಿತಿದ್ದಾರೆ? ಕನ್ನ ಇದೆ, ಆದ್ರೂ ಇದೆ ಅದಕ್ಕೆ ಕೇಳ್ತಿರೋದು. ಇದೇನಿದು? ಗಾಮಾ ಇಸ್ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್. ಅವ್ರು ಕೇಳ್ತಿರೋದು ಏನು ಅಲ್ಲ, ಗಾಮಾ ವ್ಯಾಲ್ಯೂ ಕೇಳ್ತಿದ್ದಾರೆ. ಕೊಟ್ಟಿರೋ ಡೇಟಾ P is directly proportional to T to the power of 3. ಸೊ ಏನಾದ್ರು ಹಿಂಟ್ ಬಂದಿದ್ರೆ ವಿಡಿಯೋನ ಪಾಸ್ ಮಾಡಿ ಟ್ರೈ ಮಾಡ್ಬೋದು. ಇಲ್ಲ ಅಂದ್ರೆ ನಾನು ಪಟ್ ಅಂತ ಸಾಲ್ವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಹೌದಾ? ನಾನು ಸಾಲ್ವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಡನ್. ಇನ್ನು ಟೈಮ್ ಇದೆ, ಬೇಕಾದ್ರೆ ಟ್ರೈ ಮಾಡ್ಬೋದು. ನಾನು ನಿಲ್ಸ್ತೀನಿ ಇನ್ನು ಸ್ವಲ್ಪ ಹೊತ್ತು. ನಾನು ನಿಲ್ಸೋದಲ್ಲ, ನೀವೇ ಪಾಸ್. ಏನು? P is directly proportional to T to the power of 3. ಹೌದಾ? ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಕ್ಯೂಬ್ ಆಫ್ ಇಟ್ಸ್ ಟೆಂಪರೇಚರ್ ಕೊಟ್ಟಿದ್ದಾರೆ. ಇನ್ನೊಂದು ಕೊಟ್ಟಿದ್ದಾರೆ, ಇಟ್ಸ್ ಅನ್ ಆಡಿಯಾಬೆಟಿಕ್ ಪ್ರೋಸೆಸ್ ಅಂತ. ನೋಡಿ, ಆಡಿಯಾಬೆಟಿಕ್ ಪ್ರೋಸೆಸ್ಗೆ PV to the power of gamma is equals to constant. ಸೊ ನಮ್ಗೆ ಈಕ್ವೇಶನ್ ಆಲ್ರೆಡಿ ಗೊತ್ತಿದೆ, ಈಕ್ವೇಶನ್ ಆಫ್ ಸ್ಟೇಟ್. ನೀವೇನಾದ್ರೂ ಆಪರೇಷನ್ ಮಾಡಿ, P is directly proportional to T power something operation. I mean equation ತಗೊಂಬನ್ನಿ. P is directly proportional to T power something. ಏನೋ ಒಂದು ಬರುತ್ತೆ. ಆ ಸಮಥಿಂಗ್ ನ ಈ ಕ್ಯೂಬ್ ನ ಈಕ್ವೇಟ್ ಮಾಡೋಣ. ಅಂದ್ರೆ ಈ P ಜಾಗದಲ್ಲಿ P ನೇ ಇರ್ಲಿ,
ಕಾನ್ಸ್ಟೆಂಟ್ RHS ಅಲ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್ ಈಕ್ವೇಶನ್ ಬರೋ ತರ ಒಂದು ಮ್ಯಾಥಮೆಟಿಕ್ಸ್ ನ ಸೆಟ್ ಮಾಡ್ಕೊತೀನಿ. ಸೊ ಯೂಸಿಂಗ್ ಐಡಿಯಲ್ ಗ್ಯಾಸ್ ಈಕ್ವೇಶನ್ PV is equals to mu RT. I can write this as V is equals to mu RT divided by P. So ಈ V ನ ತಗೊಂಬಂದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತೀನಿ. P into mu RT divided by P whole to the power of gamma is equals to constant. So ನೋಡಿ ಇಲ್ಲೊಂದು P ಇದೆ, ಇಲ್ಲಿ P to the power of gamma ಇದೆ. P to the power of 1, P to the power of minus gamma, T to the power of gamma is equals to constant. ಹೌದಾ? So that's the equation. ನೋಡಿ ಈ mu r ಅನ್ನೋದು ಕೂಡ ಕಾನ್ಸ್ಟೆಂಟ್ ಆಗಿರುತ್ತೆ, ಅದು ಆ ಕಡೆ ಕಳಿಸಿದ್ರೆ ಕಾನ್ಸ್ಟೆಂಟ್ ಇಂಟು ಡಿವೈಡೆಡ್ ಬೈ ಕಾನ್ಸ್ಟೆಂಟ್ ಮತ್ತೆ ಕಾನ್ಸ್ಟೆಂಟ್ ಆಗುತ್ತೆ. In other words, I can write this as P to the power of 1 minus gamma is equals to constant divided by T power gamma. ಅಥವಾ T power gamma ನಾನು ಇಲ್ಲಿ T power minus gamma ಅಂತ ಬರ್ಕೋಬಹುದಾ? Constant into T power minus gamma. Again, P to the power of 1 minus gamma is equals to constant into T power minus 2 ಬರ್ತಿದೆ. ನನಗೆ ರಿಲೇಷನ್ ಬಿಟ್ವೀನ್ P and T, ಈ ಕಡೆ P ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರಬೇಕು, ಐ ಮೀನ್ ಸಿಂಗಲ್ ಪವರ್ ಇರಬೇಕು, ಈ ಕಡೆ ಏನಾದ್ರೂ ಇರಲಿ, ಅದನ್ನ ಈಕ್ವೇಟ್ ಮಾಡೋಣ. ಸೊ ಲೆಟ್ us do one thing. Let's take the root of 1 by gamma, root of 1 minus gamma on both sides. Taking root of 1 minus gamma ಅಂದ್ರೆ ಈ ಪವರ್ ಏನಿದೆಯೋ ಅದರ ರೂಟ್ ತಗೊಂತೀನಿ on both sides. What you will get? ನೋಡಿ ಇದರ ರೂಟ್ ತಗೊಂಡ್ರೆ obviously P ನೇ ಬರುತ್ತಾ? P to the power of 1, I'll write here, P to the power of 1 minus gamma into whole to the power of 1 divided by 1 minus gamma ಸಿಗತ್ತಾ? ಇದರ ರೂಟ್ ತಗೊಂಡ್ರೆ ಅದೇ ಸ್ಕ್ವೇರ್ ರೂಟ್ ಅಂದ್ರೆ ಏನು 1/2, ಕ್ಯೂಬ್ ರೂಟ್ ಅಂದ್ರೆ ಏನು 1/3, ಅದೇ nth ರೂಟ್ ಅಂದ್ರೆ 1/n. ಅದೇ ತರ 1 minus gamma root ಅಂದ್ರೆ 1 divided by 1 minus gamma, that is equals to constant ಹಾಗೆ ಇರಲಿ into T to the power of minus gamma whole to the power of T to the power of gamma whole to the power of 1 minus gamma, 1 divided by 1 minus gamma. So let's write that equation. So ಈ equation ಪ್ರಕಾರ ಇವೆರಡು ಕ್ಯಾನ್ಸಲ್ ಆಗುತ್ತಾ? P to the power of 1 is equals to constant into T to the power of gamma into whole to the power of 1 by 1 minus gamma ಏನಾಗುತ್ತೆ? gamma divided by 1 minus gamma ಆಗುತ್ತೆ. ಸೊ ಇದರ ಪವರ್ಗೆ ರೂಟ್ ಆಫ್ 1 minus gamma ಕಾಣಿಸ್ತಿಲ್ವಾ? ಅಲ್ಲಿ ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ, ಝೂಮ್ ಮಾಡ್ಕೊಳ್ಳಿ ಬೇಕಾದ್ರೆ, ಇದನ್ನು ಕ್ಲಿಯರ್ ಆಗಿ ಬರೀತೀನಿ. ಕಾನ್ಸ್ಟೆಂಟ್ into T to the power of minus gamma whole to the power of 1 divided by 1 minus gamma. ಸೊ ಅದನ್ನ ಬರ್ದಿದ್ದೀನಿ ಅಷ್ಟೇ. ಸೊ ನೋಡಿ ಈ equation ಸಿಮಿಲರ್ ಇದೆಯಾ? P is directly proportional to T to the power of gamma divided by 1 minus gamma. ಸೊ ಕೊಟ್ಟಿರ್ತಕ್ಕಂಥ ಈಕ್ವೇಶನ್ ನಮಗೆ ಬೇಕಾಗಿರ್ತಕ್ಕಂಥ ಈಕ್ವೇಶನ್, ನಮಗೆ ಒಬ್ಟೈನ್ ಆಗಿರ್ತಕ್ಕಂಥ ಈಕ್ವೇಶನ್ ಒಂದೇ ಇದೆ. ಸೊ T power 3 ಇದೆ, ಇಲ್ಲಿ T power gamma divided by 1 minus gamma ಇದೆ. ಸೊ ಹಾಗಾದ್ರೆ ಪವರ್ ನ ಈಕ್ವೇಟ್ ಮಾಡ 3 is equals to gamma divided by 1 minus gamma. What you will get is 3 minus 3 gamma is equals to gamma. In other words, ಅದು ಆ ಕಡೆಗೆ ಹೋದ್ರೆ 3 is equals to 4 gamma ಆಗತ್ತೆ, gamma is equals to 3/4 ಆಗತ್ತೆ. So therefore the answer is ಬರ್ತಿಲ್ಲ 3/4 ಬರ್ತಿಲ್ವಾ? Let me check once. 4 gamma is equals to 4/3. Options ಏನ ಮಿಸ್ ಕೊಟ್ನಾ? Options ಯಾವ ಇಯರ್ ಇದು? NEET 2013 4/3, 3/2, 5/3. 3/2 ಬರ್ಬೇಕಾಗಿತ್ತು. ಡಿಡ್ ಐ ಮಿಸ್ ಎನಿಥಿಂಗ್? ಚೆಕ್ ಮಾಡಿ ಒಂದ್ಸತಿ. gamma divided by 1 minus gamma. ಏನ್ ಗೊತ್ತಾ? ಇಲ್ಲಿ ನೋಡಿ, ಇಲ್ಲೊಂದು ಮೈನಸ್ ಮಿಸ್ ಮಾಡ್ಬಿಟ್ಟಿದ್ದೀನಿ, ಗಾಳಿಗೆ ಮಿಸ್ ಮಾಡಿದ್ದೀನಿ. ಮೈನಸ್ ಗಾಮಾ, ಹೌದಾ? ಸೊ ಇಲ್ಲೊಂದು ಮೈನಸ್ ಬರುತ್ತೆ. ಐ ಆಮ್ ವೆರಿ ಸಾರಿ, ವೆರಿ ಸಾರಿ. ಸೊ ಇಲ್ಲೊಂದು ಮೈನಸ್ ಇತ್ತು. T power minus gamma divided by 1 minus gamma divided by 1 minus gamma divided by 1 minus gamma. ಈಗ ಅದನ್ನ ಈಕ್ವೇಟ್ ಮಾಡಿದ್ರೆ 3 is equals to minus gamma divided by 1 minus gamma ಬರುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿ
3 minus 3 gamma is equals to minus gamma. ಅದು ಆ ಕಡೆಗೆ ಹೋದ್ರೆ 3 is equals to minus gamma plus 3 gamma 2 gamma ಆಗತ್ತೆ. So that is gamma is equals to 3 by 2 ಬರುತ್ತೆ. So therefore option C is the right answer. So that's it. Next question ಗೆ ಹೋಗೋಣ. The last question of this video. So I'm going to remove this in 3 2 1 done. So ಬನ್ನಿ, the last question of today's video ತುಂಬಾ ಸಿಂಪಲ್ ಆಗಿರೋ ಕ್ವಶನ್ಸ್ ಅಂತ ಅನ್ಸುತ್ತೆ. ನೀಟ್ ನಲ್ಲಿ ಕೇಳಿರೋದು ಇದೇ ಲೆವೆಲ್ ಅಲ್ಲಿ ಇದೆ. ನಿಮ್ಗೆ ಏನಾದ್ರು ತುಂಬಾ ಸಿಂಪಲ್ ಅನ್ಸಿದ್ರೆ ನೆಕ್ಸ್ಟ್ ವಿಡಿಯೋ ನೋಡಿ, ಒಳ್ಳೆ ಮಜಾ ಬರುತ್ತೆ. ಐಐಟಿ ಲೆವೆಲ್ ಮತ್ತೆ JEE ಲೆವೆಲ್ ಪ್ರಾಬ್ಲಮ್ಸ್ ನ ತಗೊಂಡಿದ್ದೀನಿ. ಸೊ ಈಗ ಈ ಕ್ವಶನ್ ಆಕ್ಚುಲಿ 1999 ಅಲ್ಲಿ ಹೇಳಿರ್ತಕ್ಕಂಥ ಕ್ವಶನ್, ಆದ್ರೂ ಪರವಾಗಿಲ್ಲ ತಗೊಂಡಿದ್ದೀನಿ. ಔಟ್ಡೇಟ್ ಆಗಿಲ್ವಾ ಸರ್ ಹಂಗಂತ ಕೇಳ್ಬೇಡಿ, ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು ಹಾಗಾಗಿ ತಗೊಂಡಿದ್ದೀನಿ. ತುಂಬಾ ಫಾಲ್ತು ಕ್ವಶನ್ಸ್ ಎಲ್ಲ ತಗೊಳಕ್ ಹೋಗಿಲ್ಲ. ತುಂಬಾ ಬೇಸಿಕ್ ಕ್ವಶನ್ಸ್ ಕೆಲವು ಕೇಳಿದ್ದಾರೆ, ಅದನ್ನ ನಾನು ತಗೊಂಡಿಲ್ಲ. ಸ್ವಲ್ಪ ಮ್ಯಾಥಮೆಟಿಕ್ಸ್ ಮತ್ತೆ ಕಾನ್ಸೆಪ್ಟ್ ಇನ್ವಾಲ್ವ್ ಆಗಿರ್ತಕ್ಕಂಥ ಕ್ವಶನ್ಸ್ ನ ಈ ರೀತಿ ಬರುತ್ತೆ ಅಂತ ಒಂದು ಐಡಿಯಾ ಬರಬೇಕು ಅಂತ ಕ್ವಶನ್ಸ್ ನ ಮಾತ್ರ ತಗೊಂಡಿನಿ. An ideal gas at 27 degrees Celsius is compressed adiabatically to 8 by 27th of its original volume. The rise in the temperature, final temperature ಅಲ್ಲ, rise in the temperature is given by. So ನೋಡಿ, initial volume V ಇದ್ರೆ, so this is VI is equals to V. ಇದು ಎಲ್ಲಿ ಕಂಪ್ರೆಸ್ ಆಗ್ತಾ ಇದೆ? ಫೈನಲ್ ವಾಲ್ಯೂಮ್ ಇಸ್ ಈಕ್ವಲ್ಸ್ ಟು 8 divided by 27th of V. ದಿಸ್ ಇಸ್ ದ ಫೈನಲ್ ವಾಲ್ಯೂಮ್. ಈ ಪ್ರೋಸೆಸ್ ನಲ್ಲಿ ಟೆಂಪರೇಚರ್ ಚೇಂಜ್ ಎಷ್ಟಾಗ್ತಿದೆ ಅಂತ ಕೇಳ್ತಿದ್ರೆ, ಯಾವ ಪ್ರೋಸೆಸ್? ಆಡಿಯಾಬೆಟಿಕ್ ಪ್ರೋಸೆಸ್. ಆಡಿಯಾಬೆಟಿಕ್ ಪ್ರೋಸೆಸ್ ಅಲ್ಲಿ ವಾಲ್ಯೂಮ್ ಮತ್ತೆ ಟೆಂಪರೇಚರ್ ನ ಕನೆಕ್ಟ್ ಮಾಡೋ ಒಂದು ಈಕ್ವೇಶನ್ ಇದೆ, ಈಕ್ವೇಶನ್ ಆಫ್ ಸ್ಟೇಟ್. ನೆನಪಿಲ್ಲ ಅನ್ನೋ ಪರವಾಗಿಲ್ಲ, ಇದು ನೆನಪಿದ್ರು ಸಾಕು. PV to the power of gamma is equals to constant. Am I right? ಇದನ್ನ ನಾವು PV is equals to mu RT ಯೂಸ್ ಮಾಡ್ಕೊಂಡು V ಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. V is equals to mu RT divided by P. So therefore P into V ಜಾಗದಲ್ಲಿ ಬರ್ಕೊಂತೀನಿ. ನಮಗೆ ವಾಲ್ಯೂಮ್ ಮತ್ತೆ ಟೆಂಪರೇಚರ್ ಅಲ್ಲ, ಐ ಆಮ್ ವೆರಿ ಸಾರಿ. ಸೊ ವಾಲ್ಯೂಮ್ ಮತ್ತೆ ಟೆಂಪರೇಚರ್ ಬೇಕಾಗಿರೋದ್ರಿಂದ P ಗೆ ರಿಪ್ಲೇಸ್ ಮಾಡ್ಕೊಳ್ಳಿ. P is equals to mu RT divided by V. So P ಜಾಗದಲ್ಲಿ ಅದನ್ನ ಬರ್ಕೊಂತೀನಿ, that is mu RT divided by V. V to the power of gamma is equals to constant. So you mu r ನ ಆ ಕಡೆ ಕಳಿಸ್ಕೊಂತೀನಿ, constant divided by constant divided by mu r, constant divided by mu r. ಮತ್ತೆ ಕಾನ್ಸ್ಟೆಂಟ್ ಬರುತ್ತೆ, ಆ ಹೊಸ ಕಾನ್ಸ್ಟೆಂಟ್ ನ ಇನ್ನೊಂದು ಕಾನ್ಸ್ಟೆಂಟ್ ಅಂತ ಕರ್ಕೊಂತೀನಿ. ಸೊ ನಮ್ಗೆ ಉಳ್ಕೊಂಡಿರೋದು ಏನಪ್ಪಾ ಅಂದ್ರೆ TV to the power of gamma minus 1 is equals to constant. ಹೌದಾ? For an adiabatic process, this is also equation of state, this is also equation of state. So ಈಗ ಈ state equation ನ ಯೂಸ್ ಮಾಡಿ T1 V1 to the power of gamma minus 1 is equals to T2 V2 to the power of gamma minus 1, that is equals to constant ಅಂತ ಬರೀಬಹುದು. So ಈಗ V1 ಮತ್ತೆ V2 ಗೆ substitute ಮಾಡೋಣ. And also let us find out the T1 and T2. T1 initial temperature ಕೊಟ್ಟಿಲ್ಲ, T2 ಕೂಡ ಕೊಟ್ಟಿಲ್ಲ. Did I mention? Let me check once. So initial ಇಲ್ಲಿ ಕೊಟ್ಟಿದ್ದಾರೆ ನೋಡಿ, T1 ಬಂದು 27 degrees Celsius. T1 is equals to 27 degrees Celsius. ಹಾಗೆ ಸಬ್ಸ್ಟಿಟ್ಯೂಟ್ ಮಾಡಬೇಡಿ, SI ಗೆ ಕನ್ವರ್ಟ್ ಮಾಡಬೇಕು. That is 27 plus 273 is, that is 300 Kelvin. So 273.15 ಇದೆಯಲ್ಲ, 15 ಇಗ್ನೋರ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ನಿಯರೆಸ್ಟ್ ಆನ್ಸರ್ ಸಿಗ್ಬಿಡತ್ತೆ. ಸೊ ಈಗ T1 ವ್ಯಾಲ್ಯೂ 300 ಇದೆ, ಇಂಟು V1 ವ್ಯಾಲ್ಯೂ Vನೇ ಇರಲಿ, ಟು ದ ಪವರ್ ಆಫ್ ಗಾಮಾ ಮೈನಸ್ 1. ಗಾಮಾ ಪ್ಲೇಸ್ ಅಲ್ಲಿ ಏನ್ ಕೊಟ್ಟಿದ್ದಾರೆ? ಗಾಮಾ ಎಂತ ಕೊಟ್ಟಿದ್ದಾರೆ? 5/3 ಕೊಟ್ಟಿದ್ದಾರೆ. 5 divided by 3 minus 1 ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಗಿವೆನ್ ಡೇಟಾ ಅವರೇ ಕೊಟ್ಟಿದ್ದಾರೆ. T2 ಗೊತ್ತಿಲ್ಲ, V2 ಜಾಗದಲ್ಲಿ ಏನ್ ಬರೆಯೋಣ? ದಟ್ ಈಸ್ 8 divided by 27 into V whole to the power of 5/3 minus 1. ಸೊ ನೋಡಿ, ಒಳಗಡೆ ಇರ್ತಕ್ಕಂಥ V to the power of ಏನಿದೆಯೋ ಇಲ್ಲೂ V to the power of ಅದೇ ಬರುತ್ತೆ, ಇನ್ ಮಿಕ್ಕಿದೆಲ್ಲ ಹಾಗೆ ಉಳ್ಕೊಳ್ಳುತ್ತೆ. 300 is equals to T2 into 8 divided by 27 whole to the power of 5/3 minus 1. V ಕ್ಯಾನ್ಸಲ್ ಆಗಿದೆ, ಇಲ್ಲೇನ್ V ಪವರ್ ಬರುತ್ತೋ ಇಲ್ಲೂ ಅದೇ ಬರುತ್ತೆ, ಹಾಗಾಗಿ ಎರಡು ಕ್ಯಾನ್ಸಲ್ ಆಗಿದೆ. V to the power of 5/3 minus 1 ಇದನ್ನ 5 minus 3 divided by 3 ಅಂತ 5 minus 3 divided by 3 ಅಂತ ಬರೀಬಹುದಾ? ಸೊ ದಟ್ ಇಸ್ 2/3 ಅಂತ ಬರೀಬಹುದು, 2/3. ಸೊ ಇನ್ ಅದರ್ ವರ್ಡ್ಸ್ T2, so 300 is equals to T2 to the power of T2 into 8 divided by 27 whole to the power of 2/3. ಸೊ ಇದನ್ನ ಪ್ರೋಸೆಸ್ ಮಾಡೋದು ಅಂದ್ರೆ ಫಸ್ಟ್ ಆಫ್ ಆಲ್ ಕ್ಯೂಬ್ ರೂಟ್ ತಗೊಳ್ಳೋಣ, ಆಮೇಲೆ ಸ್ಕ್ವೇರ್ ಮಾಡೋಣ. ಎರಡು ಒಂದೇ ತಾನೆ? ಐ ರಿಪೀಟ್, ಕ್ಯೂಬ್ ರೂಟ್ ತಗೊಂಡು ಆಮೇಲೆ ಸ್ಕ್ವೇರ್ ಮಾಡ್ತೀನಿ, ಕನ್ಫ್ಯೂಸ್ ಆಗಬೇಡಿ. ಸೊ ಕ್ಯೂಬ್ ರೂಟ್ ಆಫ್ 8 is 2, ಕ್ಯೂಬ್ ರೂಟ್ ಆಫ್ 27 is 3. ಅದನ್ನ ಬರ್ಕೊಂತೀನಿ, ಮತ್ತೆ ಸ್ಕ್ವೇರ್ ನ ಮಾಡ್ಕೊಳ್ಳೋಣ. So what you will get is
300 is equals to T2 into 2 to the power of 2 is 4 divided by 3 to the power of 2 is 9. So that is T2 is equals to ಏನಾದ್ರು ಕ್ಯಾನ್ಸಲ್ ಆಗತ್ತೆ ನೋಡಿ. ಸೊ ಇದು ಐ ಥಿಂಕ್ 75 ಇಂದ ಆಗತ್ತೆ. Am I right? Yeah, 75 into 4 correct ಆಗಿದೆ. So T2 is equals to 75 into 9. So what you will get is T2 is equals to 9 5s are 45, 7 into 9 63. So it is 68. 68 into 685 ಕೆಲ್ವಿನ್ ಬರುತ್ತೆ. ಪಟ್ ಅಂತ ಆನ್ಸರ್ ಇದ್ರೆ ಟಿಕ್ ಮಾಡಿಬಿಡಬೇಡಿ. ಅವ್ರು ಕೇಳ್ತಿರೋದು ರೈಸ್ ಇನ್ ದ ಟೆಂಪರೇಚರ್ ಅಂದ್ರೆ T1 minus T2 ಅಥವಾ T2 minus T1 that is equals to 685 minus T1 ಎಷ್ಟಿತ್ತು 300 ಇತ್ತು ಹೌದಾ. ಸೊ 300 ಇದೆ. ಸೊ ದಟ್ ಈಸ್ ಈಕ್ವಲ್ಸ್ ಟು 385 ಬರುತ್ತಾ. ಸೊ ಆಕ್ಚುಲಿ ನಾವು 0.15 ತಗೊಂಡಿದ್ರೆ ನಿಯರ್ ಬೈ ಎಕ್ಸಾಕ್ಟ್ ಆನ್ಸರ್. ಒಂದು ನಿಮಿಷ, ಡಿಡ್ ಐ ಡೂ ಎನಿ ಮಿಸ್ಟೇಕ್? 685 minus 300 ಇದು ಕರೆಕ್ಟ್ ಆಗಿ ಬಂತ? 9 5s are 45, 63, 60, 69 ತಾನೆ. 675 675 ಇದು 675 minus 300 what you will get is ಕರೆಕ್ಟ್ ಆಗಿದೆ. ಸೊ ಇದು 675 ಬರುತ್ತೆ. 675 minus 300 that is equals to 375. ಸರ್ ಆಪ್ಷನ್ ಯಾವುದು ಇಲ್ಲ ಅಂತ ಇದನ್ನ ಹೋಗಬೇಡಿ. ಸೊ ಆಕ್ಚುಲಿ ನಾವು 300.15 ಅದನ್ನು ಕನ್ಸಿಡರ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡಿದೆ. ಯು ಆರ್ ಗೋಯಿಂಗ್ ಟು ಗೆಟ್ 402. ನಿಯರ್ ಬೈ ಆನ್ಸರ್ ಪಿಕ್ ಮಾಡೋದು ಈ ತರ ಇರುತ್ತೆ. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಸೊ ಹೋಪ್ ಯು ಎಂಜಾಯ್ಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ. ನೆಕ್ಸ್ಟ್ ವಿಡಿಯೋ IIT ಕ್ವಶನ್ಸ್ ಇರುತ್ತೆ.